ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನು ಬಯಸ್ತೇನೆ. ಇವತ್ತಿನ ಒಂದು ತರಗತಿಯಲ್ಲಿ ಪ್ರಮುಖವಾಗಿ ಜುಲೈ 10 ಮತ್ತು 11ನೇ ತಾರೀಕಿನ ಪ್ರಚಲಿತ ವಿದ್ಯಮಾನಗಳನ್ನು ಚರ್ಚೆ ಮಾಡೋಣ. ಮೊದಲನೇದಾಗಿ ಬೆಸ್ಟ್ ಅಗ್ರಿಕಲ್ಚರ್ ಸ್ಟೇಟ್ ಅವಾರ್ಡ್ ಹೋಗಿದೆ. ಯಾವ ಒಂದು ರಾಜ್ಯಕ್ಕೆ ಬೆಸ್ಟ್ ಅಗ್ರಿಕಲ್ಚರ್ ಸ್ಟೇಟ್ ಅವಾರ್ಡ್ ಹೋಗಿರುವಂತದ್ದನ್ನು ನೋಡ್ತೇವೆ. ನಾವು ಮನುಜರು ಅನ್ನುವಂತಹ ಒಂದು ಕಾರ್ಯಕ್ರಮ ಬಂದಿದೆ. ಯಾವ ಒಂದು ಸರ್ಕಾರ ಇದನ್ನು ತೆಗೆದುಕೊಂಡು ಬಂದಿದೆ, ಇದರ ವಿಶೇಷತೆ ಏನು ಅನ್ನುವಂಥದ್ದು. ಹಾಗೆ ವರ್ಲ್ಡ್ ಪಾಪ್ಯುಲೇಷನ್ ಡೇ 2024 ಯಾವ ದಿನದಂದು ಆಚರಿಸ್ತೇವೆ, ಅದರ ಥೀಮ್ ಏನು, ಹಾಗೆ ಅದರಲ್ಲಿ ವಿಶೇಷತೆ ಏನು, ಈ ವರ್ಷದ ಒಂದು ಎಷ್ಟು ಜನ ಪಾಪ್ಯುಲೇಷನ್ ಇದೆ ವರ್ಲ್ಡ್ ಅಲ್ಲಿ ಅನ್ನುವಂಥದ್ದು ಮಾಹಿತಿ. ಹಾಗೆ ವಿಜಿಸಂ ಬಂದರು, ಅದರ ಬಗ್ಗೆ ಮಾಹಿತಿ ಪಡೆಯುವಂಥದ್ದು. ಹೊಸದಾಗಿ ಆರಂಭಗೊಂಡಂತಹ ಬಂದರು, ಇದು ಆ ವ್ಯವಸ್ಥೆಯ ಬಗ್ಗೆ ನೋಡುವಂಥದ್ದು. ICC ಪ್ಲೇಯರ್ ಆಫ್ ದ ಮ್ಯಾಚ್ ಯಾರಿಗೆ ಹೋಗಿದೆ ಅನ್ನುವಂಥದ್ದು. ಝೆನೋಬ್ರಾಸಸ್ ಅಪ್ತಾನಿ ಅನ್ನುವಂತಹ ಹೊಸ ಪ್ರಭೇದದ ಒಂದು ಕಪ್ಪೆ ಪತ್ತೆಯಾಗಿದೆ. ಅದರ ವಿಶೇಷತೆ ಏನು ಅನ್ನುವಂಥದ್ದು, ಅದು ಎಲ್ಲಿ ಆ ಭಾಗದಲ್ಲಿ ಇದು ಕಂಡು ಬಂದಿದೆ ಅನ್ನುವಂಥದ್ದನ್ನು ಕೂಡ ನೋಡುವಂಥದ್ದು. ಏಷ್ಯನ್ ಬಿಲಿಯರ್ಡ್ ಚಾಂಪಿಯನ್ಶಿಪ್ ಯಾರು ಗೆದ್ದಿದ್ದಾರೆ ಅನ್ನುವಂಥದ್ದು. ಹಾಗೆ ಹೊಸದಾಗಿ ಜೊರಾವರ್ ಟ್ಯಾಂಕ್ ಅನ್ನುವಂತಹ ಹೊಸದಾಗಿ ಒಂದು ರಕ್ಷಣಾ ಇಲಾಖೆಗೆ ಒಂದು ಟ್ಯಾಂಕರ್ ಅನ್ನ ಭಾರತ ಸರ್ಕಾರ ಪಡ್ಕೊಂಡಿರುವಂತದ್ದನ್ನು ನೋಡ್ತೇವೆ. ಹಾಗೆ ಎಕ್ಸರ್ಸೈಸ್ ಪಿಚ್ ಬ್ಲಾಕ್ ಅನ್ನುವಂತಹ ಒಂದು ಮಿಲಿಟರಿ ವ್ಯಾಯಾಮ ಅಭ್ಯಾಸ ಅನ್ನುವಂಥದ್ದು ನಡೆದಿದೆ. ಯಾವ ಒಂದು ರಾಷ್ಟ್ರದಲ್ಲಿ ನಡೆದಿರುವಂಥದ್ದು ಅನ್ನುವಂಥದ್ದು ಕೂಡ ನೋಡುವಂಥದ್ದು. ಹಾಗೆಯೇ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಲೈನ್ ಮ್ಯಾಟರ್ಸ್ ಅನ್ನ ಲಾಸ್ಟಿಗೆ ನಾನು ಚರ್ಚೆಯನ್ನ ಮಾಡ್ತಾ ಹೋಗ್ತೀನಿ. ಒನ್ ಲೈನ್ ಮ್ಯಾಟರ್ಸ್ ಅಂದ್ರೆ ಒಂದು ವಿಷಯದ ಒಂದು ಸೆಂಟೆನ್ಸ್ ಅನ್ನ ನಾವು ನೋಡುವಂಥದ್ದನ್ನು ನೋಡ್ತೇವೆ. ಈಗ ಮೊದಲನೇದಾಗಿ ಎಕ್ಸರ್ಸೈಸ್ ಆಫ್ ಪಿಚ್ ಬ್ಲಾಕ್ ಅನ್ನುವಂತಹ ಯುದ್ಧ ವ್ಯಾಯಾಮ ತರಬೇತಿ ನಡೀತಾ ಇದೆ. ಯಾವ ಒಂದು ರಾಷ್ಟ್ರ ಇದನ್ನು ಕಂಡಕ್ಟ್ ಮಾಡಿದೆ ಅನ್ನುವಂಥದ್ದು ನೋಡೋದಾದ್ರೆ ರಾಯಲ್ ಆಸ್ಟ್ರೇಲಿಯನ್ ಏರ್ ಫೋರ್ಸ್ RAF ಅನ್ನುವಂತಹ ಏರ್ ಫೋರ್ಸ್, ಆಸ್ಟ್ರೇಲಿಯಾದ ಏರ್ ಫೋರ್ಸ್ ಇದನ್ನ ಜುಲೈ 12, 2024ರಲ್ಲಿ ಕಂಡಕ್ಟ್ ಮಾಡಿರುವಂತದನ್ನು ನೋಡ್ತೇವೆ. ಎಕ್ಸರ್ಸೈಸ್ ಪಿಚ್ ಬ್ಲಾಕ್ ಅನ್ನುವಂತಹ ಒಂದು ಶೀರ್ಷಿಕೆ ಅಡಿಯಲ್ಲಿ ಇದನ್ನ ಕಂಡಕ್ಟ್ ಮಾಡಿರುವಂತದ್ದನ್ನ ನಾವು ನೋಡ್ತೇವೆ. ನಮ್ಮ ರಾಷ್ಟ್ರದಲ್ಲೂ ಕೂಡ ಸಾಕಷ್ಟು ಯುದ್ಧ ವ್ಯಾಯಾಮ ತರಬೇತಿಗಳ ಅಭ್ಯಾಸಗಳು ನಡೆಯುವಂತದ್ದನ್ನ ನಾವು ನೋಡ್ತೇವೆ. ಹಾಗೆ ಇದು ಕೂಡ ಆಸ್ಟ್ರೇಲಿಯಾದಲ್ಲಿ 2 ವರ್ಷಗಳಿಗೊಮ್ಮೆ ನಡೆಯುವಂತಹ ಒಂದು ಯುದ್ಧ ವ್ಯಾಯಾಮ ತರಬೇತಿ ಅಭ್ಯಾಸ. ಇದಕ್ಕೆ ನಮ್ಮ ರಾಷ್ಟ್ರದಿಂದಲೂ ಕೂಡ ಸಾಕಷ್ಟು ವಿಮಾನ ಜೆಟ್ಗಳು ಹೋಗುವಂತದ್ದು. ಈ ಬಾರಿ Su-30 MKI ಒಂದು ಜೆಟ್ ಫೈಟರ್ಗಳು ಹೋಗಿರುವಂತದನ್ನ ನಾವು ನೋಡುವಂಥದ್ದು. ಈ ಡ್ರಿಲ್ ನಲ್ಲಿ ನಮ್ಮ ರಾಷ್ಟ್ರದಿಂದ ಭಾಗವಹಿಸುವಂತಹ ಜೆಟ್ಗಳು ಇವಾಗಿರುವಂತದನ್ನ ನೋಡ್ತೇವೆ. ಭಾರತ ವಾಯುಪಡೆ ಏನಿದೆ, IAF ಇದೆ, ಇಂಡಿಯನ್ ಏರ್ ಫೋರ್ಸ್ ಏನಿದೆ, ಇದನ್ನ ಕಳಿಸ್ಕೊಟ್ಟಿರುವಂತದನ್ನ ನೋಡ್ತೇವೆ. ಯಾವುದಕ್ಕೆ ಎಕ್ಸರ್ಸೈಸ್ ಪಿಚ್ ಬ್ಲಾಕ್ ಅನ್ನುವಂತಹ ರಾಯಲ್ ಆಸ್ಟ್ರೇಲಿಯನ್ ಏರ್ ಫೋರ್ಸ್ ಏನ್ ಕಂಡಕ್ಟ್ ಮಾಡಿದೆ ಅದಕ್ಕೆ ಕಳಿಸಿಕೊಟ್ಟಿರುವಂತ ನೋಡ್ತೇವೆ. ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸರ್ಸೈಸ್ ಪಿಚ್ ಬ್ಲಾಕ್ ಅನ್ನ ಯಾವ ಒಂದು ರಾಷ್ಟ್ರ ಕಂಡಕ್ಟ್ ಮಾಡಿದೆ ಅಂತ ಕೂಡ ಎಕ್ಸಾಮ್ ನಲ್ಲಿ ಕೇಳಬಹುದು. ಹಾಗಾಗಿ ಆಸ್ಟ್ರೇಲಿಯಾ ರಾಷ್ಟ್ರ. ನಂತರದಲ್ಲಿ ಮಹಾರಾಷ್ಟ್ರ ವಿನ್ಸ್ ದ ಬೆಸ್ಟ್ ಅಗ್ರಿಕಲ್ಚರ್ ಸ್ಟೇಟ್ ಅವಾರ್ಡ್. ನೋಡಿ, ಆ ಮಹಾರಾಷ್ಟ್ರ ರಾಜ್ಯ ಏನಿದೆ ಅದು ಬೆಸ್ಟ್ 24ನೇ ಒಂದು ಕೃಷಿ ನಾಯಕತ್ವ ಪ್ರಶಸ್ತಿಯನ್ನ ಸಮಿತಿಗೆ ಕೊಡುವಂತಹ ಪ್ರಶಸ್ತಿಯನ್ನ ಪಡೆದುಕೊಂಡಿರುವಂತದನ್ನ ನಾವು ನೋಡ್ತೇವೆ. ಇದು 15th Agriculture Leadership Award Committee has announced that the Maharashtra has won the Best Agriculture State Award 2024 ಪಡೆದುಕೊಂಡಿರುವಂತದ್ದು ಕೇಳಬಹುದು ಎಕ್ಸಾಮ್ ನಲ್ಲಿ. ಬಹಳ ಇಂಪಾರ್ಟೆಂಟ್ ಆಗುವಂತದ್ದನ್ನ ನಾವು ನೋಡ್ತೇವೆ. ಇನ್ನು ನಂತರದಲ್ಲಿ ಏಷ್ಯನ್ ಬಿಲಿಯರ್ಡ್ ಚಾಂಪಿಯನ್ಶಿಪ್ 2024 ಇದರಲ್ಲಿ ಧ್ರುವ್ ಸಿತ್ವಾಲ್ ಅನ್ನುವರು ಈ ಒಂದು ಏಷ್ಯನ್ ಬಿಲಿಯರ್ಡ್ ಚಾಂಪಿಯನ್ಶಿಪ್ ನ ಒಂದು ಪ್ರಶಸ್ತಿಯನ್ನ ಪಡ್ಕೊಂಡಿರುವಂತದ್ದನ್ನ ಯಾರ ವಿರುದ್ಧವಾಗಿ, ಪಂಕಜ್ ಅಡ್ವಾಣಿ ಅವರನ್ನ ಸೋಲಿಸುವ ವಿರುದ್ಧವಾಗಿ ಇವರು ಒಂದು ಗೆದ್ದಿರುವಂತದನ್ನ ನೋಡ್ತೇವೆ. ಇದು ಎಲ್ಲಿ ನಡೆದಿದೆ ಏಷ್ಯನ್ ಬಿಲಿಯರ್ಡ್ ಚಾಂಪಿಯನ್ಶಿಪ್ ಅನ್ನುವಂಥದ್ದು ಸೌದಿ ಅರೇಬಿಯಾದಲ್ಲಿ ನಡೆದಂತಹ ಒಂದು ಚಾಂಪಿಯನ್ಶಿಪ್. ಇಲ್ಲಿ ಪಂಕಜ್ ಅಡ್ವಾಣಿ ಸೋಲಿಸುವ ಹೊರತಾಗಿಯೂ ಇತ್ತೀಚೆಗೆ ಅವರು ಬಿಲಿಯರ್ಡ್ ಆಫ್ ಫೇಮ್ ಅನ್ನುವಂತಹ ಒಂದು ಇತ್ತೀಚೆಗೆ ಬಿಲಿಯರ್ಡ್ ಆಫ್ ಫೇಮ್ಗೆ ಇವರು ಒಂದು ಸೇರ್ಪಡೆಗೊಂಡಿರುವಂತದ್ದನ್ನು ನೋಡ್ತೇವೆ. ಜೊತೆಗೆ ಇವರು ರಾಜೀವ್ ಗಾಂಧಿ ಖೇಲ್ ರತ್ನ ಮತ್ತು ಪದ್ಮ ವಿಭೂಷಣ ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನ ಇವರು ಪಡ್ಕೊಂಡಿರುವಂತದ್ದು. ಯಾರು? ಧ್ರುವ್ ಸಿತ್ವಾಲ್ ಅವರು. ಇವರು ಧ್ರುವ್ ಸಿತ್ವಾಲ್ ಅಲ್ಲ, ಪಂಕಜ್ ಅಡ್ವಾಣಿ ಅವರು. ಇವರು ರಾಜೀವ್ ಗಾಂಧಿ ಖೇಲ್ ರತ್ನ ಮತ್ತು ಪದ್ಮ ವಿಭೂಷಣ ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನ ಇವರು ಪಡ್ಕೊಂಡಿರುವಂತದ್ದನ್ನ ನೋಡ್ತೇವೆ. ನಂತರದಲ್ಲಿ ಮಹಿಳಾ ಏಷ್ಯನ್ ಸ್ನೂಕರ್ ನಲ್ಲಿ ಅನುಪಮಾ ರಾಮಚಂದ್ರನ್ ಫೈನಲ್ ನಲ್ಲಿ ಥೈಲ್ಯಾಂಡ್ ನ ಯಾರು ಪಂಚಾಯತ್ ಚೆನ್ನೋಹಿ ಅವರನ್ನ ಸೋಲಿಸುವ ಮೂಲಕದಲ್ಲಿ ಮಹಿಳಾ ಒಂದು ವಿಭಾಗದಲ್ಲಿ
ಸ್ನೂಕರ್ಸ್ ನಲ್ಲಿ ಅನುಪಮಾ ರಾಮಚಂದ್ರನ್ ಅವರು ಗೆದ್ದಿರುವಂತದನ್ನು ನೋಡ್ತೇವೆ. ಮೊದಲ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನ ಇವರು ಒಂದು ಮುಡಿಗೇರಿಸಿಕೊಂಡಿರುವಂತದನ್ನ ಗಮನಿಸ್ತೇವೆ. ಈ ಒಂದು ಪಾಯಿಂಟ್ ನಲ್ಲಿ ನೋಡೋದಾದ್ರೆ ನೋಡಿ, ಇನ್ನೊಂದ್ಸಾರಿ ಹೇಳ್ತೇನೆ. ಧ್ರುವ್ ಸೀತ್ವಾಲ್ ಅವರು ಅರೇಬಿಯಾದಲ್ಲಿ ರಿಯಾದ್ ನಲ್ಲಿ ನಡೆಯುವಂತಹ ಒಂದು ಏಷ್ಯನ್ ಬಿಲಿಯರ್ಡ್ ಚಾಂಪಿಯನ್ಶಿಪ್ ನಲ್ಲಿ ಇವರು ಗೆದ್ದಿರುವಂತದ್ದು. ಹಾಗೆ ಯಾರನ್ನ ಸೋಲಿಸುವ ಮೂಲಕವಾಗಿ ಪಂಕಜ್ ಅಡ್ವಾಣಿಯನ್ನು ಅವರನ್ನ ಸೋಲಿಸುವ ಮೂಲಕವಾಗಿ ಗೆದ್ದಿದ್ದಾರೆ ಇವರು ಈ ಪಂಕಜ್ ಅಡ್ವಾಣಿ ಅವರು ಸೋಲಿನ ಹೊರತಾಗಿಯೂ ಇತ್ತೀಚೆಗೆ ಬಿಲಿಯರ್ಡ್ ಹಾಲ್ ಆಫ್ ದ ಫೇಮ್ಗೂ ಕೂಡ ಇವರು ಸೇರ್ಪಡೆಯಾಗಿದ್ರು. ಮತ್ತು ಇವರು ರಾಜೀವ್ ಗಾಂಧಿ ಖೇಲ್ ರತ್ನ ಹಾಗೂ ಪದ್ಮಭೂಷಣ ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನ ಪಂಕಜ್ ಅಡ್ವಾಣಿ ಅವರು ಪಡ್ಕೊಂಡಿದ್ದಾರೆ. ಇದಿಷ್ಟು ಈ ಒಂದು ಮ್ಯಾಟರ್ನ ಒಂದು ಹೈಲೈಟ್ಸ್ ಆಗಿರುತ್ತೆ. ಇನ್ನು ನಂತರದಲ್ಲಿ ವಿಜಯಂ ಬಂದರಿನ ಒಂದು ಮಾಹಿತಿಯನ್ನ ನೋಡಬೇಕು. ಇದು ಕೇರಳದ ಕೋಲಂ ಬೀಚ್ ನ ಬಳಿಯಲ್ಲಿ ಭಾರತದ ಮೊದಲ ವಿಶೇಷ ಟ್ರಾನ್ಸ್ಶಿಪ್ಮೆಂಟ್ ಬಂದರು. ಇದು ಸ್ನೇಹಿತರೆ, ಇದು ಟ್ರಾನ್ಸ್ಶಿಪ್ಮೆಂಟ್ ಬಂದರು ಪೂರ್ಣಗೊಂಡಿರುವಂತದ ನೋಡ್ತೇವೆ. ಯಾರ ಒಂದು ಗ್ರೂಪ್ ನಲ್ಲಿ? ಅದಾನಿ ಅವರ ಗ್ರೂಪ್ಗೆ ಸಂಬಂಧಪಟ್ಟಂತಹ ಒಂದು ಬಂದರಾಗಿರುತ್ತೆ. ದಿವ್ಯ ಎಸ್ ಅಯ್ಯರ್ ಅವರು ನಿರ್ವಹಿಸ್ತಾ ಇದ್ದಾರೆ ಈ ಬಂದರನ್ನ. ಅವರು ಅಲ್ಲಿ ಮ್ಯಾನೇಜ್ಮೆಂಟ್ ಅನ್ನ ಮಾಡುವಂತಹ ಒಂದು ಬಂದರ ಆಗಿರುತ್ತೆ. ಇಲ್ಲಿ ವರ್ಷದಂತೆ ಅಂದ್ರೆ ಈ ವರ್ಷದ ಎಂಡಿಗೆ ಇದು ಬಂದ್ ಕಾರ್ಯಾಚರಣೆಯನ್ನ ಗೊಳ್ಳುತ್ತೆ. ಹಾಗೆ ಈ ಒಂದು ಬಂದರಿನ ವಿಶೇಷತೆಯನ್ನು ಗಮನಿಸೋದಾದ್ರೆ ಅರೆ ಸ್ವಯಂಚಾಲಿತ ಕಂಟೈನರ್ ಟರ್ಮಿನಲ್ ಅನ್ನ ಹೊಂದಿದೆ. ಹಾಗೆ ಹೈಡ್ರೋಜನ್ ಹಾಗೂ ಅಮೋನಿಯಾದಂತಹ ಹಸಿರು ಇಂಧನಗಳಿಗೆ ಜಾಗತಿಕ ಬಂಕರ್ ಹಬ್ಗಳನ್ನ ಇದು ನಿರ್ಮಾಣ ಮಾಡುತ್ತೆ ಅನ್ನುವಂಥದ್ದು ಕೂಡ ವಿಶೇಷತೆಯನ್ನು ಇರುವಂತದ್ದು. ಕೇರಳದ ಕೋವಲಂ ಬೀಚ್ ನ ಬಳಿ ಇರುತ್ತೆ ಈ ಒಂದು ಬಂದರು. ಇದು ಈ ಒಂದು ಮ್ಯಾಟರ್ ನ ವಿಶೇಷತೆ. ಇನ್ನು ನಂತರದಲ್ಲಿ ಜೊರಾವರ್ ಅನ್ನುವಂತಹ ಹೊಸ ಒಂದು ಟ್ಯಾಂಕರ್, ಲೈಟ್ ಟ್ಯಾಂಕರ್ ಅನ್ನ ಪಡ್ಕೊಂಡಿದೆ. ಯಾರು? ನಮ್ಮ ರಕ್ಷಣಾ ಭಾರತೀಯ ಮಿಲಿಟರಿ ಸೇವೆಗೆ ಒಂದು ಈ ಟ್ಯಾಂಕರ್ ಬಂದಿರುವಂತದ್ದು. ಇದರ ವಿಶೇಷತೆ ಏನು ಅಂದ್ರೆ ಆದಂತಹ ಅಥವಾ ಭೂಪ್ರದೇಶಗಳಲ್ಲಿ, ಗುಡ್ಡ ಪ್ರದೇಶಗಳಲ್ಲಿ ಅತಿ ಸುಲಭವಾಗಿ ಇದು ಚಲಿಸಿ ಒಂದು ಯುದ್ಧವನ್ನ ಮಾಡುವಂತಹ ಕೆಲಸವನ್ನ ಮಾಡುತ್ತೆ. ಯಾರು ಇದನ್ನ ಅಭಿವೃದ್ಧಿಪಡಿಸುವರೋ? ಭಾರತದ ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಮತ್ತು ಟೆಕ್ ಕಂಪನಿ ಲಾರ್ಸನ್ ಅವರು ಮತ್ತು ಟರ್ಬೋ, ಒಟ್ಟಾಗಿ 3 ಸಂಸ್ಥೆಗಳು ಇಲ್ಲಿ ಈ ಒಂದು ಜೊರಾವರ್ ಅನ್ನುವಂತಹ ಒಂದು ಟ್ಯಾಂಕರ್ ಅನ್ನ ಅಭಿವೃದ್ಧಿಪಡಿಸಿರುವಂತದನ್ನು ನೋಡ್ತೇವೆ. ಹೊಸದಾಗಿ ಬಂದಿರುವಂತದ್ದು ಜೊರಾವರ್. ನಂತರದಲ್ಲಿ ಝೆನೋಫ್ರಸ್ ಅಪ್ತಾನಿ ಅನ್ನುವಂತಹ ಹೊಸದಾಗಿ ಒಂದು ಕಪ್ಪೆ ಪ್ರದೇಶದ ಇರುವಂತದ್ದು. ಇದು ಹೊಸದಾಗಿ ನೋಡೋದಂದ್ರೆ ಇದರಲ್ಲಿ ಕೊಂಬಿನ ಒಂದು ವಿಶೇಷತೆಯನ್ನ ನೋಡ್ತೀವಿ. ಈ ಕಪ್ಪೆ ಮೇಲೆ, ತಲೆ ಮೇಲೆ ಒಂದು ಕೊಂಬಿನ ರೀತಿಯ ಆಕಾರವನ್ನ ನೋಡುವಂತದ್ದು. ಹಾಗಾಗಿ ಇದನ್ನ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಹೊಸದಾಗಿ ಇದನ್ನ ಗುರುತಿಸನೆ ಮಾಡಿದ್ದಾರೆ. ಎನ್ವೈರನ್ಮೆಂಟ್ ರಿಲೇಟೆಡ್ ಇದು ಹೊಸದಾಗಿ ಸೇರ್ಪಡೆಯಾಗಿರುವಂತದ್ದು. ಹಾಗಾಗಿ ಎನ್ವೈರನ್ಮೆಂಟ್ ಪಾಯಿಂಟ್ ನಲ್ಲಿ ಇದು ಬಹಳ ಮುಖ್ಯವಾದಂತಹ ಪಾಯಿಂಟ್. ಇದು ಭಾರತದ ಈಶಾನ್ಯ ಭಾಗದಲ್ಲಿರುವಂತಹ ಅರುಣಾಚಲ್ ಪ್ರದೇಶದ ಟೇಲ್ ವನ್ಯಜೀವಿ ಅಭಯಾರಣ್ಯದಲ್ಲಿ ಇದು ಕಂಡು ಬಂದಿರುವಂತದನ್ನು ನೋಡ್ತೇವೆ. ಅರುಣಾಚಲ್ ಪ್ರದೇಶದ ಟೇಲ್ ವನ್ಯಜೀವಿ ಅಭಯಾರಣ್ಯ ಇದರಲ್ಲಿ ಕಂಡು ಬಂದಿದೆ ಇದು ಝೆನೋಫ್ರಸ್ ಅಪ್ತಾನಿ ಅನ್ನುವಂತಹ ಹೊಸ ಪ್ರಭೇದದ ಕಪ್ಪೆ. ಇನ್ನು ನಂತರದಲ್ಲಿ ನೋಡಿ, ICC ಪ್ಲೇಯರ್ ಆಫ್ ದ ಮಂತ್ ಅವಾರ್ಡ್ ಅನ್ನ ಜಸ್ಪ್ರೀತ್ ಬುಮ್ರಾ ಮತ್ತು ಸ್ಮೃತಿ ಮಂದಣ್ಣ ಅವರು ಪಡೆದುಕೊಂಡಿರುವಂತದ್ದು ನೋಡ್ತೇವೆ. ಭಾರತದ ವಿಜಯಶಾಲಿ T20 ವರ್ಲ್ಡ್ ಕಪ್ ಏನು ಇದೆ ಅದನ್ನ ತಮ್ಮ ಸುಪ್ರಸಿದ್ಧ ವೃತ್ತಿ ಜೀವನಕ್ಕೆ ಮತ್ತೊಂದು ಗೌರವವನ್ನ ಯಾರಿಗೆ? ಜಸ್ಪ್ರೀತ್ ಬುಮ್ರಾ ಅವರಿಗೆ ಸಿಕ್ಕಿರುವಂತದ್ದು. ಹಾಗೆ ಪುರುಷರ ವಿಭಾಗದಲ್ಲಿ ಜಸ್ಪ್ರೀತ್ ಬುಮ್ರಾ, ಹಾಗೆ ಮಹಿಳಾ ವಿಭಾಗದಲ್ಲಿ ಸ್ಮೃತಿ ಮಂದಣ್ಣ ಅವರು ICC ಪ್ಲೇಯರ್ ಆಫ್ ದ ಮಂತ್ ಅವಾರ್ಡ್ಗೆ ಭಾಜನರಾಗಿರುವಂತದ್ದನ್ನ ನೋಡ್ತೇವೆ. ಪ್ಲೇಯರ್ ಆಫ್ ದಿ ಮಂತ್ ನೆನ್ಪಿಟ್ಕೊಳ್ಳಿ, ICC ಪ್ಲೇಯರ್ ಆಫ್ ದಿ ಮಂತ್. ನಂತರದಲ್ಲಿ ಸರ್ಕಾರ ಒಂದು ವಿಶೇಷವಾದಂತಹ ಒಂದು ನಾವು ಮನುಜರು ಅನ್ನುವಂತಹ ಒಂದು ಕಾರ್ಯಕ್ರಮವನ್ನ ತೆಗೆದುಕೊಂಡು ಬಂದಿರುವಂತದ್ದನ್ನು ಗಮನಿಸ್ತೇವೆ. ಸ್ವತಂತ್ರವಾಗಿ ಯೋಚಿಸಲು, ವಿದ್ಯಾರ್ಥಿಗಳಿಗೆ ಸಾಮರ್ಥ್ಯವನ್ನ ಸುಧಾರಿಸಲು, ತರ್ಕಬದ್ಧತೆ ಮತ್ತು ಪ್ರತಿ ಸಮಸ್ಯೆಯ ಸಾಧಕ ಬಾಧಕಗಳನ್ನ ಅರ್ಥ ಮಾಡಿಕೊಳ್ಳಲು ಯೋಜನೆಯನ್ನ ರೂಪಿಸಲಾಗಿರುವಂತೆ. ಇತ್ತೀಚಿನ ಮಕ್ಕಳಲ್ಲಿ ಕೊರತೆಗಳು ಕಡಿಮೆ ಆಗಿರುವಂತ ಪೋಷಕರ ಒಂದು ಸ್ವಯಂ ನಿರ್ಧಾರಗಳಾಗ್ಲಿ ಅಥವಾ ಮುಂದಿನ ಆಲೋಚನೆಗಳನ್ನ ಪರಿಭಾವನೆಯನ್ನ ಮಾಡುವಂತಹ ಒಂದು ಮನೋಭಾವನೆ ಇತ್ತೀಚಿನ ಮಕ್ಕಳಲ್ಲಿ ಕಡಿಮೆ ಆಗಿರುವಂತಹ ಆ ನಿಟ್ಟಿನಿಂದ ಸರ್ಕಾರ ಇಂತಹ ನಾವು ಮನುಜರು ಅನ್ನುವಂತಹ ಒಂದು ಕಾರ್ಯಕ್ರಮವನ್ನ ತೆಗೆದುಕೊಂಡು ಬಂದಿರುವಂತದ್ದು. ರಾಜ್ಯದ ಎಲ್ಲಾ ಸರ್ಕಾರಿ ಮತ್ತು ಅನುದಾನ ರಹಿತ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ಇದನ್ನ ಜಾರಿಗೆ ತರಲಾಗ್ತಾ ಇರುವಂತಹ ಕಾರ್ಯಕ್ರಮವಾಗಿರುತ್ತೆ. ನಾವು ಮನುಜರು ಯಾವ ಸರ್ಕಾರ? ಕರ್ನಾಟಕ ಸರ್ಕಾರ ತೆಗೆದುಕೊಂಡು ಬಂದಿರುವಂತದ್ದು.
ಈ ಕಾರ್ಯಕ್ರಮದ ಅನುಷ್ಠಾನವು ವಾರಕ್ಕೆ 2 ಗಂಟೆಗಳ ಕಾಲ 40 ನಿಮಿಷಗಳ ಮೂರು ಅವಧಿಗಳೊಂದಿಗೆ ಚರ್ಚೆ ಮತ್ತು ಸಂವಾದಗಳನ್ನ ಒಳಗೊಂಡಿರುತ್ತೆ ಅನ್ನುವಂಥದ್ದು ನಾವು ನೋಡ್ತೇವೆ. ಇದು ಸ್ಥಳೀಯ ಮತ್ತು ರಾಷ್ಟ್ರೀಯ ಹಬ್ಬಗಳು, ಜಾನಪದ ಕ್ರೀಡೆಗಳು ಇತ್ಯಾದರ ಆಧಾರದ ಮೇಲೆ ಸಾಮಾಜಿಕ ಸಾಮರಸ್ಯ ಮತ್ತು ಅದರ ಮಹತ್ವವನ್ನು ಗುರುತಿಸುವಂತಹ ಚರ್ಚೆಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಒಳಗೊಂಡಿರುವಂತದ್ದನ್ನ ನಾವು ನೋಡುವಂಥದ್ದು. ಹಾಗೆ ಅನುಷ್ಠಾನ ಸಂಸ್ಥೆ ಯಾವುದು? ರಾಜ್ಯ ಶೈಕ್ಷಣಿಕ ಸಂಶೋಧನಾ ತರಬೇತಿ ಇಲಾಖೆ ಏನಿದೆ ಇದನ್ನ ಅನುಷ್ಠಾನ ಮಾಡಿರುವಂತದ್ದು ನಾವು ನೋಡ್ತೇವೆ. ಈ ಕಾರ್ಯಕ್ರಮವನ್ನ ಅನುಷ್ಠಾನ ಅಂದ್ರೆ ಮಕ್ಕಳಲ್ಲಿ ಒಂದು ವೈಯಕ್ತಿಕವಾಗಿ ಪ್ರತಿಮಕ್ತಿಗಳು ಬೌದ್ಧಿಕ ಶಕ್ತಿಯನ್ನ ಹೆಚ್ಚಿಸಲು ಇಂತಹ ಕಾರ್ಯಕ್ರಮಗಳನ್ನ ತೆಗೆದುಕೊಂಡು ಬಂದಿರುವಂತದ್ದು ನೋಡ್ತೇವೆ. ವರ್ಲ್ಡ್ ಪಾಪ್ಯುಲೇಷನ್ ಡೇ 11 ಜುಲೈ 2024 ನಾವು ಮೊನ್ನೆ ಆಚರಿಸಿದ್ದೇವೆ. ಇಲ್ಲಿ ವಿಶೇಷತೆಯನ್ನು ನೋಡೋದಾದ್ರೆ ವಿಶ್ವದ ಜನಸಂಖ್ಯೆಯು 5 ಶತಕೋಟಿ ಅಭೂತಪೂರ್ವ ಮೈಲಿಗಲ್ಲನ್ನ ತಲುಪಿರುವಂತದನ್ನು ನೋಡ್ತೇವೆ. ಗಮನಾರ್ಹ ಘಟನೆಯು ವಿಶ್ವ ಬ್ಯಾಂಕ್ನ ಹಿರಿಯ ಜನಸಂಖ್ಯಾಶಾಸ್ತ್ರಜ್ಞ ಕೆ.ಸಿ. ಜಕರಿಯಾ ಅವರ ಒಂದು ಗಮನ ಸೆಳೆಯುವಂತಹದ್ದು. ಅವರು ಈ ಒಂದು ಅಭೂತಪೂರ್ಣವಾದಂತಹ ಒಂದು ಜನಸಂಖ್ಯೆ ಆಗಿರುವಂತದನ್ನ ತಿಳಿಸಿರುವಂತದನ್ನು ನೋಡ್ತೇವೆ. ಅವರು ವಾರ್ಷಿಕವಾಗಿ ಈ ದಿನವನ್ನ ಸ್ಮರಿಸುವಂತಹ ಪರಿಕಲ್ಪನೆಯನ್ನ ಪ್ರಸ್ತಾಪನೆಯನ್ನ ಮಾಡಿರುವಂತದನ್ನು ನೋಡ್ತೇವೆ. ಜುಲೈ 11, 1987 ವಿಶ್ವದ ಒಂದು 5 ಕೋಟಿ ಜನಸಂಖ್ಯೆಯ ಅಭೂತಪೂರ್ಣವಾದಂತಹ ಮೈಲಿಗನ್ನ ತಲುಪಿರುವಂತದನ್ನ ನಾವು ನೋಡುವಂಥದ್ದು. ಅವರ ಒಂದು ನೆನಪಿಗಾಗಿ ಈ ಒಂದು ಜುಲೈ 11 ವರ್ಲ್ಡ್ ಪಾಪ್ಯುಲೇಷನ್ ಡೇ ಅನ್ನಾಗಿ ಆಚರಿಸುವಂಥದ್ದು. ವಿಶ್ವಸಂಸ್ಥೆಯು ಜನಸಂಖ್ಯೆಗೆ ಸಂಬಂಧಿಸಿದ ಸವಾಲುಗಳನ್ನ ಎದುರಿಸುವಂತಹ ಒಂದು ಪ್ರಾಮುಖ್ಯತೆಯನ್ನು ಗುರುತಿಸಿ ಈ ಸಲಹೆಯನ್ನ ಸ್ವೀಕರಿಸಿತ್ತು ಮತ್ತು 1989 ಅಧಿಕೃತವಾಗಿ ವಿಶ್ವ ಜನಸಂಖ್ಯಾ ದಿನವನ್ನ ಸ್ಥಾಪನೆ ಮಾಡಿರುವಂತದ್ದು. 87 ಇವರು ಒಂದು 5 ಕೋಟಿ ಜನಸಂಖ್ಯೆ ಮೈಲಿಗಲ್ಲನ್ನ ತಲುಪಿದೆ ಅನ್ನುವಂತಹ ಒಂದು ವಿಶೇಷವಾದಂತಹ ಒಂದು ಮಾಹಿತಿಯನ್ನ ನೀಡ್ತಾರೆ ಹಿರಿಯ ಜನಸಂಖ್ಯಾ ಶಾಸ್ತ್ರಜ್ಞ. ಅವರ ಒಂದು ನೆನಪಿಗಾಗಿ 1989 ಈ ಒಂದು ವಿಶ್ವ ಜನಸಂಖ್ಯಾ ದಿನವನ್ನ ಪ್ರಾರಂಭ ಮಾಡ್ತಾರೆ. ಹಾಗೆ ಈ ವರ್ಷದ ಒಂದು ಪಾಪ್ಯುಲೇಷನ್ ಡೇ ಥೀಮ್ ಏನು ಅಂತಂದ್ರೆ ಲೀವ್ ನೋ ಒನ್ ಬಿಹೈಂಡ್ ಕೌಂಟ್ ಎವ್ರಿ ಒನ್ ಅನ್ನುವಂತಹ ಒಂದು ಥೀಮ್ ನ ಅಡಿಯಲ್ಲಿ ಈ ಒಂದು ಜನಸಂಖ್ಯೆ ದಿನವನ್ನ ಆಚರಣೆ ಮಾಡಿರುವಂತದ್ದು. ಲೀವ್ ನೋ ಒನ್ ಬಿಹೈಂಡ್ ಕೌಂಟ್ ಎವ್ರಿ ಒನ್ ಅನ್ನುವಂತಹ ಒಂದು ಥೀಮ್ ನ ಅಡಿಯಲ್ಲಿ ನಡೆಯುವಂಥದ್ದು. ಹಾಗೆ ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ಕೂಡ ಒಂದು ಹಲವು ಕಾರ್ಯಕ್ರಮಗಳು ಕೂಡ ಜಾರಿಗೆ ಆಗಿರುವಂತದ್ದು ನೋಡ್ತೇವೆ. ಇಲ್ಲಿ ESP ಒಂದು ಯೋಜನೆಯನ್ನ ಜನನ ನಂತರ ಅಂತರ ಕಾಯ್ದುಕೊಳ್ಳುವಂತಹ ಒಂದು ಕಾರ್ಯಕ್ರಮಗಳನ್ನ, ಕುಟುಂಬ ಯೋಜನೆಗಳನ್ನ, ಗರ್ಭಧಾರಣೆ ಪರೀಕ್ಷೆ ಮತ್ತು ಕಿಟ್ಗಳ ವಿತರಣೆಯನ್ನ, DBT ಯೋಜನೆಯನ್ನ, HDC ಯೋಜನೆಗಳನ್ನ, ಹಲವು ಒಂದು ಯೋಜನೆಗಳನ್ನ ಮಕ್ಕಳಿಗೆ ಒಂದು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕುಟುಂಬ ಕಲ್ಯಾಣದಲ್ಲಿ ತೆಗೆದುಕೊಂಡು ಬಂದಿರುವಂತದ್ದು ನೋಡ್ತೇವೆ. ಹಾಗೆ ವಿಶ್ವ ಜನಸಂಖ್ಯೆ 2024 ಒಂದು ಥೀಮ್ ನ ಘೋಷವಾಕ್ಯವನ್ನು ನೋಡಿದರೆ ಅಭಿವೃದ್ಧಿ ಹೊಂದಿದ ಭಾರತ ನೂತನ ಗುರುತಿಗಾಗಿ ಕುಟುಂಬ ಯೋಜನೆ ಅಳವಡಿಕೆ ಪ್ರತಿ ದಂಪತಿಗಳ ಹೆಮ್ಮೆ ಅನ್ನುವಂತಹ ಒಂದು ಘೋಷವಾಕ್ಯದಲ್ಲಿ ಈ ಒಂದು 2024 ಒಂದು ವಿಶ್ವ ಜನಸಂಖ್ಯೆ ಥೀಮ್ ಅನ್ನ ನಾವು ಆಚರಣೆ ಮಾಡಿರುವಂತದನ್ನು ನೋಡ್ತೇವೆ. ನಂತರ ಈ ಕಾರ್ಯಕ್ರಮದ ಚಟುವಟಿಕೆಗಳನ್ನು ನೋಡೋದಾದ್ರೆ ನೂತನ ವಧುವಿಗೆ ನಹಿಪೇಲಿ ಕಿಟ್ಗಳ ವಿತರಣೆಯನ್ನ ಮಾಡ್ತಾ ಇದ್ದಾರೆ. ಹಾಗೆ ಸ್ವಯಂ ಆರೋಗ್ಯ ಕಿಟ್ಗಳನ್ನು ವಿತರಣೆ ಮಾಡುವಂತದ್ದು. ಹಾಗೆ ಕುಟುಂಬ ಯೋಜನಾ ವಿಧಾನಗಳ ಕುರಿತಾಗಿ ವಿಡಿಯೋ ಮತ್ತು ಪೋಸ್ಟರ್ ಗಳನ್ನ ಬಿಡುಗಡೆಯನ್ನ ಮಾಡಿರುವಂತದನ್ನು ಕೂಡ ಸರ್ಕಾರ ನೋಡ್ತಾ ಬರ್ತೇವೆ. ಇನ್ನು ನಂತರದಲ್ಲಿ PM ಅವರು ರಷ್ಯಾಕ್ಕೆ ಭೇಟಿ ನೀಡಿ ಒಂದು ಆನ್ಯುವಲ್ ಸಮಿಟ್ ಅನ್ನ ಮಾಡಿರುವಂತದನ್ನ ನೋಡ್ತೇವೆ. ಪ್ರಧಾನಿ ಮೋದಿ ಅವರು ರಷ್ಯಾದ ಅಧ್ಯಕ್ಷ ಪುಟಿನ್ ಅವರೊಂದಿಗೆ 22ನೇ ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆಯನ್ನ ಜಂಟಿ ಅಧ್ಯಕ್ಷತೆಯನ್ನ ವಹಿಸಿರುವಂತದನ್ನು ನೋಡ್ತೇವೆ. ಜುಲೈ 8 ಮತ್ತು 9 2 ದಿನಗಳ ಅಧಿಕೃತ ಭೇಟಿಗಾಗಿ ರಷ್ಯಾದ ಮಾಸ್ಕೋದಲ್ಲಿ ಮೋದಿ ಅವರು ಭಾಗವಹಿಸಿದ್ರು. 2015ರಿಂದ 9 ವರ್ಷಗಳಲ್ಲಿ ಆದಂತಹ ಮೊದಲ ರಷ್ಯಾದ ಪ್ರವಾಸ ಇದಾಗಿರುವಂತದನ್ನು ನೋಡ್ತೇವೆ. ಹಾಗೆ ಇವರಿಗೆ ಆರ್ಡರ್ ಆಫ್ ಸೆಂಟ್ ಆಂಡ್ರ್ಯೂ ದಿ ಅಪೋಸ್ತಲ್ ಅನ್ನುವಂತಹ ಒಂದು ರಷ್ಯಾ ದೇಶದ ಒಂದು ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನ
ಪುಟಿನ್ ಅವರು ಮೋದಿ ಅವರಿಗೆ ನೀಡಿರುವಂತದ್ದನ್ನು ನಾವು ನೋಡ್ತೇವೆ. ಈ ಒಂದು ದ್ವಿಪಕ್ಷೀಯ ವ್ಯಾಪಾರ ಗುರಿಗಳನ್ನು ಹೊಂದಲು ಹಲವು ಯೋಜನೆಗಳ ಬಗ್ಗೆ ಒಂದು ಸಹಿಯನ್ನ ಕೂಡ ಇಲ್ಲಿ ಮಾಡಿರುವಂತದ್ದನ್ನ ನೋಡ್ತೇವೆ. ರಷ್ಯಾ ಮತ್ತು ಭಾರತದ ಸಂಬಂಧವನ್ನ ಹೆಚ್ಚಿಸುವಂತ ಕೆಲಸ ಕೂಡ ಈ ಒಂದು ಸಮ್ಮೇಳನದಲ್ಲಿ ನಡೆದಿರುವಂತದ್ದು, ಸಮಿಟ್ ಅಲ್ಲಿ ನಡೆದಿರುವಂತದ್ದು. ಹಾಗೆಯೇ ಕೊನೆಯದಾಗಿ ಒನ್ ಲೈನ್ ಮ್ಯಾಟರ್ಸ್ ಗಳನ್ನ ನೋಡೋದಾದ್ರೆ, ಭಾರತೀಯ ಕ್ರಿಕೆಟ್ ನಿಯಂತ್ರಣಾ ಮಂಡಳಿ BCCI ಏನಿದೆ ಅದರ ಕಾರ್ಯದರ್ಶಿಯಾಗಿರುವಂತಹ ಜೈಶಾ ಅವರು ಭಾರತೀಯ ಪುರುಷರ ಒಂದು ತಂಡದ ಕೋಚ್ ಆಗಿ, ಮುಖ್ಯ ಕೋಚ್ ಆಗಿ ಗೌತಮ್ ಗಂಭೀರ್ ಅವರನ್ನ ಹೆಸರಿಸಿದ್ದಾರೆ ಅನ್ನುವಂಥದ್ದನ್ನು ನೋಡ್ತೇವೆ. ಮೊದಲು ರಾಹುಲ್ ದ್ರಾವಿಡ್ ಅವರಿದ್ರೆ, ಈಗ ಗೌತಮ್ ಗಂಭೀರ್ ಅವರು ಮುಖ್ಯ ಕೋಚ್ ಆಗಿ ಒಂದು ಕಾರ್ಯವನ್ನು ನಿರ್ವಹಿಸ್ತಾರೆ. ಹಾಗೆ ಇತ್ತೀಚೆಗೆ ಪ್ಲಾಸ್ಟಿಕ್ ಮರುಬಳಕೆ ಮತ್ತು ಸುಸ್ಥಿರತೆ ಕುರಿತು ಜಾಗತಿಕ ಸಮಾವೇಶ ಎಲ್ಲಿ ನಡೆದಿದೆ? ನವದೆಹಲಿಯಲ್ಲಿ ನಡೆದಿರುವಂತದ್ದು ನೋಡ್ತೇವೆ. ಇತ್ತೀಚೆಗೆ ಮೌಸೂದ್ ಪೆಜೆಶ್ಕಿಯಾನ್ ಅವರು ಇರಾನ್ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತದ್ದನ್ನು ನೋಡ್ತೇವೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸೆಂಟಿನೆಲ್ ಪರಮಾಣು ಕ್ಷಿಪಣಿಯನ್ನ USA ದೇಶ ಅಭಿವೃದ್ಧಿ ಪಡಿಸಿರುವಂತದ್ದು ನೋಡ್ತೇವೆ. ಹಾಗೆ ಉತ್ತರ ಪ್ರದೇಶ ರಾಜ್ಯ ಸರ್ಕಾರ ಏನ್ ಮಾಡಿದೆ? ವೃಕ್ಷಾರೋಪಣ ಜನ ಅಭಿಯಾನ 2024 ಅಡಿಯಲ್ಲಿ ಮಿತ್ರವನ ಅನ್ನುವಂತಹ ಯೋಜನೆಯನ್ನ ತೆಗೆದುಕೊಂಡು ಬಂದಿರುವಂತದ್ದು, ವನ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಯೋಜನೆ. ರಸ್ತೆ ಸುರಕ್ಷತೆಯನ್ನ ಸುಧಾರಿಸಲು ವಿಶೇಷವಾಗಿ ವಿನ್ಯಾಸಗೊಳಿಸಿದಂತಹ 10 ವರ್ಷಗಳ ಕ್ರಿಯಾ ಯೋಜನೆಯನ್ನ ರಚಿಸಿದಂತಹ ಭಾರತದ ಮೊದಲ ಹೆಗ್ಗಳಿಕೆಯ ರಾಜ್ಯಕ್ಕೆ ರಾಜಸ್ಥಾನ ರಾಜ್ಯ ಒಂದು ಪಾತ್ರವಾಗಿರುವಂತದ್ದನ್ನು ನಾವು ನೋಡ್ತೇವೆ. ಹಾಗೆ ಆಗಸ್ಟ್ 2015 ನವೆಂಬರ್ 2017 ಸೌಮ್ಯ ಸ್ವಾಮಿನಾಥನ್ ಅವರು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯ ICMR ಅಂತ ಕರಿತೀವಲ್ಲ, ಮಹಾನಿರ್ದೇಶಕರಾಗಿರುವಂತದ್ದನ್ನ ನಾವು ನೋಡ್ತೇವೆ. ಇಲ್ಲಿ ಪ್ಯಾರಿಸ್ 2024 ಒಂದು ಒಲಿಂಪಿಕ್ಸ್ ನಲ್ಲಿ 2024 ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಭಾರತದ ಬ್ಯಾಡ್ಮಿಂಟನ್ ಪಟು ಯಾರಿದ್ದಾರೆ? PV ಸಿಂಧು ಅವರು ಒಂದು ಮಹಿಳಾ ಧ್ವಜಧಾರಿಯಾಗಿ, ಹಾಗೆ ಪ್ಯಾರಿಸ್ನ ಈ ಒಂದು ಒಲಿಂಪಿಕ್ಗೆ ಹಿರಿಯ ಟೇಬಲ್ ಟೆನ್ನಿಸ್ ಆಟಗಾರ ಶರತ್ ಕಮಲ್ ಅವರು ಪುರುಷ ಧ್ವಜಧಾರಿಯಾಗಿ ಆಯ್ಕೆಯಾಗಿರುವಂತದ್ದು ನೋಡ್ತೇವೆ. ಪ್ಯಾರಿಸ್ ಒಲಿಂಪಿಕ್ಗೆ ಮಹಿಳೆಯರ ವಿಭಾಗಕ್ಕೆ ಧ್ವಜಧಾರಿಯರು PV ಸಿಂಧು, ಪುರುಷರಿಗೆ ಶರತ್ ಕಮಲ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತದ್ದು. ಇದಿಷ್ಟು ಒನ್ಲೈನ್ ಮ್ಯಾಟರ್ಸ್ ಆಗಿತ್ತು ಸ್ನೇಹಿತರೆ, ಇವತ್ತು 2 ದಿನದ್ದು. ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಕೇಳ್ತಾ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಹಾಗೆ ಇದರ PDF ಅನ್ನುವಂಥದ್ದು karunaat.in ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಿಮಗೆ ಸಿಗುತ್ತೆ. ಅಲ್ಲಿಂದ ನೀವು ಇದನ್ನ ಡೌನ್ಲೋಡ್ ಮಾಡ್ಕೋಬಹುದು ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.